ಸೊ ಆಮೇಲೆ ಕ್ರೌಡಿ ಏರಿಯಾ ಆಗಿರುತ್ತೆ. ಸೊ ಇದೆಲ್ಲ ಸಾಕಷ್ಟು ಚಾಲೆಂಜಸ್ಗಳು ಬರುತ್ತೆ ಸರ್. ಸರ್ ಆಮೇಲೆ ತುಂಬಾ ಜನ ಅನ್ಕೊಂಡಿರ್ತಾರೆ ಚಿಕ್ಕ ಸೈಟ್ ಅಂದ್ರೆ ಕಮ್ಮಿ ರೇಟ್ ಆಗುತ್ತೆ ಅಂತ, ಆ ತರದ್ ಮಿತ್ತ ಅದು ನಿಜನಾ ಸರ್? ಇಲ್ಲ ಸರ್, ಅದಂಗ ಆಗಲ್ಲ. ಚಿಕ್ಕ ಸೈಟ್ ಅಂತಂದ್ರೆ ರೇಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ರೇಟ್ ಜಾಸ್ತಿ ಆಗುತ್ತೆ. ಯಾಕೆ ಸರ್ ಅದು ಆ ತರ? ಆಮೇಲೆ ಸರ್ ಯಾಕಂತಂದ್ರೆ ನೋಡ್ಬೋದು ಸರ್, ನಮಗೆ ಏರಿಯಾ ಕಡಿಮೆ ಆಗ್ತಿದ್ದಂಗೆ ನಮಗೆ ಲೇಬರ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಲೇಬರ್ ರೇಟ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಒಳ್ಳೆ ಪ್ರೊಫೆಷನಲ್ ಮೇಸ್ತ್ರಿನ ತರಬೇಕು ಅಂತ ಹೇಳಿದ್ರೆ ನೋಡಿ ಸರ್, ಒಂದ್ ತಿಂಗಳಿಗೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಬರೀ ನಮ್ಗೆ 6 ಚದರ ಮೌಲ್ಡ್ ಬೀಳುತ್ತೆ. ಅದೇ 30-40 ಮಾಡೋದಂದ್ರೆ 12 ಚದರ ಬರುತ್ತೆ. ಸೊ ಅಷ್ಟೇ ಟೈಮಲ್ಲಿ ಒಂದು 20,000 ರೂಪಾಯಿ ಜಾಸ್ತಿ ಅರ್ನ್ ಮಾಡಬಹುದು. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡ್ತಾನೆ, ಅವ್ನು ಡೈಲಿ ಓವರ್ ಹೆಡ್ ಏನಿರುತ್ತಲ್ಲ, ಅವ್ನು ತಿಂಗಳಿಗೆ ಒಂದು 50,000 ಅರ್ನ್ ಮಾಡ್ಬೇಕಂತಿದ್ರೆ ಅದು ಚಿಕ್ಕದ ಪ್ರಾಜೆಕ್ಟ್ ಮಾಡಿದಾಗ ಅವ್ನ ಕಮಿಟ್ಮೆಂಟ್ ಕಮ್ಮಿ ಆಗಲ್ಲ. ಸೊ ಕಮಿಟ್ಮೆಂಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಪ್ರಾಜೆಕ್ಟ್ ಮೇಲೆ ಓವರ್ಲೋಡ್ ಆಗುತ್ತೆ. ಆಮೇಲೆ ಇಂಥದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಚಿಕ್ಕ ಸೈಟ್ಗಳೇ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಅಂಡ್ ತುಂಬಾ ತಲೆ ಓಡಿಸ್ಬೇಕಾಗುತ್ತೆ, ತುಂಬಾ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಅಂಡ್ ಆಮೇಲೆ ಇವಾಗ ನಾವು ಟೋಟಲ್ ಬಿಲ್ಡಿಂಗ್ ತಗೊಂಡ್ರೆ 4 ಬಾತ್ರೂಮ್ ಬರ್ತಾ ಇರುತ್ತೆ. ಸೊ ಅಂತದ್ರಲ್ಲಿ ಪ್ಲಂಬರ್ ಬಂದ್ರು ರೇಟ್ ಜಾಸ್ತಿ, ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗೋದ್ರಿಂದ ಸೊ ಅಗೇನ್ ಇನ್ಕ್ಲೂಡಿಂಗ್ ನಾವು ಕಂಪನಿಯವರು ಕೂಡ 15/40 ಈ ಥರದ್ದೆಲ್ಲ ಬಂತು ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ಎಲ್ಲಿರುತ್ತೆ ಅಂದ್ರೆ ಸರ್, 15/40 ಎಲ್ಲಿರುತ್ತೆ ಆಲ್ಮೋಸ್ಟ್ ನಮಗೆ ಸಿಟಿ ಲಿಮಿಟ್ಸ್ ಅಲ್ಲಿ ಬರುತ್ತೆ. ಆಮೇಲೆ ಏರಿಯಾ ತುಂಬಾ ಚೆನ್ನಾಗಿರೋ ಕಡೆ ಇನ್ನೇನು ನಮ್ಗೆ ಏರಿಯಾ ಇಷ್ಟ ಆಗಿದೆ, ಬಟ್ ಸೈಟ್ ಪರವಾಗಿಲ್ಲ, ಸ್ವಲ್ಪ ಕಾಂಪ್ರಮೈಸ್ ಆಗೋಣ ಆ ತರದ ಸಿಚುವೇಶನ್ ಇರುತ್ತೆ. ಸೊ ಆಲ್ರೆಡಿ ಡೆವಲಪ್ಡ್ ಏರಿಯಾದಲ್ಲೇ ಇರ್ತೀವಿ ನಾವು. ಸೊ ಹಂಗಾಗಿ ಅಲ್ಲಿ ರೇಟ್ಸ್ಗಳು ಜಾಸ್ತಿ ಆಗುತ್ತೆ ಸರ್. 100% ನಮಗೆ ಏರಿಯಾ ರೆಡ್ಯೂಸ್ ಆಗ್ತಾ ಕನ್ಸ್ಟ್ರಕ್ಷನ್ ಕಾಸ್ಟ್ ತುಂಬಾ ಹೈ ಹೋಗ್ತಾ ಇರುತ್ತೆ. ಬನ್ನಿ ಒಂಚೂರು ಬಿಲ್ಡಿಂಗ್ ಬಗ್ಗೆ ಹೇಳೋಣ. ರೋಡ್ ಲೆವೆಲ್ ಇಂದ ಮ್ಯಾಸಿವ್ ಆಗಿ ಡೌನ್ ಇದೆ ನೋಡ್ಬೋದು ಸರ್. ಆಲ್ಮೋಸ್ಟ್ ನಮಗೆ ಒಂದು 5 ಫೀಟ್ ಡೆಪ್ತ್ ಇದೀವಿ ಸರ್. 5 ಫೀಟ್ ಡೆಪ್ತ್. ಈಗ ಏನ್ ಮಾಡಿದ್ರಿ ನೀವು? ಏನ್ ಮಾಡಿದ್ವಿ ಅಂತಂದ್ರೆ ಸರ್, ಇವಾಗ ಅಗೇನ್ ಕೆಳಗಡೆ ಫಸ್ಟ್ ಹೋಗ್ಬಿಟ್ಟು ನಾವು ಅಲ್ಲಿಂದ ನ್ಯಾಚುರಲ್ ಸ್ಟಾರ್ಟ್ ಇಂದಾನೆ ನಾವು ಫೌಂಡೇಶನ್ ಮಾಡ್ಕೊಂಡು ಬಂದ್ವಿ. ಫೌಂಡೇಶನ್ ಅಲ್ಲಿಂದ ಒಂದು 5-6 ಅಡಿ ಡೆಪ್ತ್ ಹೋಗಿ ಅಲ್ಲಿಂದ ಮಾಡ್ಕೊಂಡು ಬಂದು ಅದ್ರ ಮೇಲ್ಗಡೆ ನೋಡ್ಬೋದು ಸರ್, ಅಲ್ಲೆಲ್ಲ ಬ್ಲೂ ಕಲರ್ ಏನಿದೆಲ್ಲ ಅದಷ್ಟು ನಾವು SSM ಅಲ್ಲಿ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಫ್ಲೋರ್ನ ರೈಸ್ ಮಾಡ್ಕೊಂಡು ಈ ಲೆವೆಲ್ ರೋಡ್ಗೆ ಅಂತ ಹೇಳ್ಬಿಟ್ಟು ನಾವು ಬಿಲ್ಡ್ ಮಾಡಿದ್ವಿ. ಸೊ ಓವರ್ ಆಲ್ ಆಗಿ ಒಂದು 10 ಅಡಿ ಮೇಲೆ ಬರುತ್ತಲ್ಲ ಈ ತರ ಬಂದಾಗ ಸ್ವಲ್ಪ ಕಾಸ್ಟ್ ಸ್ವಲ್ಪ ಬೂಸ್ಟ್ ಅಪ್ ಆಗುತ್ತೆ ಸರ್. ಬೂಸ್ಟ್ ಅಪ್ ಆಗುತ್ತೆ. ಆಮೇಲೆ ಓವರ್ ಆಲ್ ಬಿಲ್ಡಿಂಗಿಗೆ ನಾವು ನೋಡ್ಬೋದು ಸರ್, ನಾವು G+ 2.5 ಕಟ್ಟಿದೀವಿ. ಆಲ್ಮೋಸ್ಟ್ ನಮಗೆ ಒಂದು 18ರಿಂದ ಒಂದು 20-21 ಚದರ ಕಟ್ಟಿದೀವಿ ಅಂತ ಅನ್ಕೋಬಹುದು. 21 ಚದರ ಕಟ್ಟಿದೀವಿ. ಬಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ನಮಗೆ ಒಂದು 40-41 lakhs ಬಂದಿದೆ. 41 ಲಕ್ಷ ಗಂಟೆ ಬಂದಿದೆ. ಎಲಿವೇಶನ್ ಹೇಳಿ ಸರ್, ಏನೇನು ಮಾಡಿದ್ದೀರಾ ಇಲ್ಲ ಸರ್? ಎಲಿವೇಶನ್ ನೋಡ್ಬೋದು ಸರ್, ಎಲಿವೇಶನ್ ಸಿಂಪಲ್ ಆಗಿ ಇಟ್ಕೊಂಡಿದೀವಿ. ಎಲಿವೇಶನ್ ಏನು ಗ್ರ್ಯಾಂಡ್ ಆಗಿ ಅಂತಂತ ಏನು ಎಡಿಷನ್ ಏನು ಮಾಡಿಲ್ಲ. ಒಂದು ಸ್ವಲ್ಪ ಟೈಲ್ಸ್ ಇಂಟಿಗ್ರೇಟ್ ಮಾಡಿದೀವಿ, ಮತ್ತೆ ಪ್ಲಾಸ್ಟಿಂಗ್ ಎಲ್ಲಾನೇ ಡಿಸೈನ್ ಮಾಡ್ಕೊಂಡು ಹೋಗಿದೀವಿ. ಸೊ ಟಾಪ್ ಇಂದ ನಾವು ಬರೋದಾದ್ರೆ ಮೇಲ್ಗಡೆ ಸ್ವಲ್ಪ ಪ್ಯಾರಾಪಿಟ್ ಕಟ್ಟಿ MS ಡಿಸೈನ್ಸ್ ಕೊಟ್ಟಿದ್ದೀವಿ ಸರ್. ಅಂಡ್ ಅಲ್ಲಿ ಕೆಳಗಡೆ ಬಂದ್ವಿ ಅಂತಂದ್ರೆ ಸ್ವಲ್ಪ ವುಡನ್ ಫಿನಿಶ್ ಟೈಲ್ಸ್ ಹಾಕಿದೀವಿ. ಅಂಡ್ ಪಕ್ಕದಲ್ಲಿ ನಮಗೆ ಮಾಮೂಲಿ ಗ್ರೂ ಡಿಸೈನ್ ಕೊಟ್ಬಿಟ್ಟು ಅದ್ರ ಮೇಲೆ ಟೆಕ್ಸ್ಚರ್ ಪೇಂಟ್ ಮಾಡ್ಕೊಂಡು ಹೋಗಿದ್ದೀವಿ. ಆಮೇಲೆ ಲೈಟಿಂಗ್ಸ್ ನೋಡ್ಬೋದು ಸರ್, ಎಲ್ಲ ಕಡೆ ಸ್ವಲ್ಪ ಲೈಟಿಂಗ್ಸ್ ಇರೋದ್ರಿಂದ ನಮಗೆ ಚಿಕ್ಕದ ಸ್ಟ್ರೈಟ್ ಬಿಲ್ಡಿಂಗ್ ಇದ್ರಿಂದ ನಮಗೆ ಜಾಸ್ತಿ ಆಪ್ಷನ್ ಸಿಕ್ಕಿಲ್ಲ. ಸೊ ಅದ್ರಲ್ಲಿ ಏನೇನು ಇಂಟಿಗ್ರೇಟ್ ಮಾಡ್ಬೋದು, ಅದ್ರ ಜೊತೆನಲ್ಲಿ ನಮಗೆ ವೆಂಟಿಲೇಷನ್ ನೋಡ್ಕೊಂಡು ಮಾಡಬೇಕು. ಆಮೇಲೆ ಇಲ್ಲಿ ನೋಡ್ಬೋದು ಸರ್, ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಮನೆ ಎಂಟ್ರೆನ್ಸ್ ಇದೆ, ಕಂಪ್ಲೀಟ್ ಆಗಿ ಓಪನ್ ಇಟ್ಕೊಂಡಿದ್ದೀವಿ. ಸೊ ಓಪನ್ ಇಟ್ಕೊಂಡಿದ್ದೀವಿ. ಮತ್ತೆ ಕೆಳಗಡೆ ಬಂದ್ವಿ ಅಂತ ಹೇಳಿದ್ರೆ ಹಾಗೆ ನಾವು ಅದಕ್ಕೆ ನಮಗೆ ಟಫ್ ಅಂಡ್ ಗ್ಲಾಸ್ ಆಗ್ಬೋದು, ಮತ್ತೆ ರೈಲಿಂಗ್ಸ್ ಆಗ್ಬೋದು, ಅದಷ್ಟನ್ನು ಕೂಡ ಪ್ಲಾನ್ಡ್ ಆಗೇನೆ ಇದೆ. ಅಂಡ್ ಅದಾದ್ಮೇಲೆ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್, ಕಂಪ್ಲೀಟ್ ಆಗಿ ಒಂದು ಪ್ಲಾಸ್ಟಿಂಗ್ ಅಲ್ಲಿ ಒಂದು ಸುಮ್ಮನೆ ಒಂದು ಗ್ರೂ ಡಿಸೈನ್ಸ್ ಅಂತ ಹೇಳಿ ಡಿಫ್ರೆಂಟ್ ಆಗಿ ಒಂದು ಗ್ರೂ ಮಾಡಿದೀವಿ. ಅದ್ರ ಮೇಲೆಗಡೆ ವೈಟ್ ಫಿಲ್ಲಿಂಗ್ ಮಾಡಿಬಿಟ್ಟು ಅದಕ್ಕೆ ಕಂಪ್ಲೀಟ್ ಆಗಿ ನಾವು ಟೆಕ್ಸ್ಚರ್ ಪೇಂಟ್ ಮಾಡ್ಕೊಟ್ಬಿಟ್ಟಿದ್ದೀವಿ. ಗೇಟ್ ಸರ್, ಇದು ಗೇಟ್ ನೋಡ್ಬೋದು ಸರ್, ಗೇಟ್ ಆಲ್ಮೋಸ್ಟ್ ನಮಗೆ ಒಂದು 7 ಫೀಟ್ ಗಂಟ ಗೇಟ್ ಇದೆ, ಫುಲ್ ಕಂಪ್ಲೀಟ್ಲಿ ಕ್ಲೋಸ್ಡ್ ಇದೆ. ಅಂಡ್ 3/1 ಸೆಕ್ಷನ್ ಯೂಸ್ ಮಾಡಿಕೊಂಡು ಅಂಡ್ 2 ಇಂಚ್ ಗ್ಯಾಪ್ ಮೇಂಟೈನ್ ಮಾಡಿಕೊಂಡು ನಾವು ಸೆಕ್ಷನ್ಸ್ನ ರನ್ ಮಾಡಿದ್ದೀವಿ. ಮತ್ತು ಈ ಕಡೆ ಮತ್ತು ಆ ಕಡೆ 2 ಕಡೆ ಒಂದು CNC ಡಿಸೈನ್ಸ್ನ ಹಾಕಿದ್ದೀವಿ ಸರ್. ಅಂಡ್ ಎಸ್ಪೆಷಲಿ ಸರ್, ಇಂಥದ್ರಲ್ಲಿ 15/40 ಮಾಡೋದ್ರಲ್ಲಿ ನಮಗೆ ಬಿಗ್ಗೆಸ್ಟ್ ಟ್ರಬಲ್ ಬರೋದೇನೆ ನಮಗೆ ಪಾರ್ಕಿಂಗ್ ಸರ್. ಎಸ್ಪೆಷಲಿ ಇದು ಕೂಡ ಸೈಟ್ ನಮಗೆ ಈಸ್ಟ್ ಫೇಸಿಂಗ್ ಸೈಟ್ ಇದ್ದಾಗ ನಮಗೆ ಸ್ಟೇರ್ ಕೇಸು ಮುಂದೆ ಬರಬೇಕಾಗತ್ತೆ. ಸೊ ಮುಂದೆ ಬಂದಾಗ ನಮಗೆ ಪಾರ್ಕಿಂಗ್ ತುಂಬಾ ತರಣವಾಗುತ್ತೆ ಸರ್. ಬಟ್ ಇದರಲ್ಲಿ ಒಂದು ಡಿಫ್ರೆಂಟ್ ಆಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ಪ್ಲಾನ್ಡ್ ಆಗಿ ಒಂದು ವರ್ಕೌಟ್ ಮಾಡಿದೀವಿ. ನೋಡ್ಬೋದು ಸರ್, ಇದರಲ್ಲಿ ಆರಾಮಾಗಿ ಒಂದು ದೊಡ್ಡದೊಂದು ಇನೋವಾ ಕ್ರಿಸ್ಟಾನೇ ಕಾರ್ ನಿಲ್ಲಿಸ್ಬಿಡ್ಬೋದು. ಹೌದಲ್ಲ ಸರ್? ನಿಲ್ಲಿಸ್ಬಿಡ್ಬೋದು ಅಷ್ಟು ದೊಡ್ಡ. ಆಮೇಲೆ ಓಪನಿಂಗ್ ಕೂಡ ಸಫಿಷಿಯಂಟ್ ಆಗಿ ಒಂದು 8 ಅಡಿ ಓಪನಿಂಗ್ ಇದೆ, ಗೇಟ್ ಓಪನಿಂಗ್. ಸೊ ಫುಲ್ ಲೆಂತ್ಗೆ ಕಾರ್ ಇಟ್ಕೊಂಡು ಮತ್ತೆ 2 ವೀಲರ್ಸ್ ಕೂಡ ಅಕಾಮಡೇಟ್ ಮಾಡಬಹುದು ಇದರಲ್ಲಿ. ಅದಷ್ಟು 2 ವೀಲರ್ಸ್ ಅದಷ್ಟನ್ನು ಕೂಡ ಪ್ಲಾನ್ ಮಾಡ್ಕೊಂಡು. ಪಾರ್ಕಿಂಗ್ ಟೈಲ್ಸ್ ಎಲ್ಲ ಯಾವ್ದು ಸರ್ ಇಲ್ಲ ಇದು? ಸರ್ ಇದೆಲ್ಲ ಆಲ್ಮೋಸ್ಟ್ ಪಾರ್ಕಿಂಗ್ ಟೈಲ್ ರೆಗ್ಯುಲರ್ ಹೊಸ ಪ್ಯಾಟರ್ನ್ ಬಂದಿರೋದು ನೋಡ್ಬೋದು ಸರ್. ಈ ಡೈರೆಕ್ಷನ್ ಈ ತರ ಕಾಣಿಸ್ತಾ ಇದೆ, ಡೈರೆಕ್ಷನ್ ಈ ತರದಿದೆ. ಆಮೇಲೆ ಇದು ಕೂಡ ನಮಗೆ ಸೀಮ್ಲೆಸ್ ಲುಕ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಇವು ಹೊಸದಾಗಿ ಬಂದಿರೋ ಟ್ರೆಂಡಿಂಗ್ ಇರೋದು ಇದೆಲ್ಲ. ಬಟ್ ಕಾಸ್ಟ್ ಎಲ್ಲ ಕಾಮನ್ ಇದೆ ಸರ್. ಎವ್ರಿ ಮಂತ್ ಸ್ವಲ್ಪ ಚೇಂಜಸ್ ಬರ್ತಾ ಇರುತ್ತೆ. ಆಮೇಲೆ ಒಂದು
ಒಂದಷ್ಟು ಏನಂತಂದ್ರೆ ಸ್ಟಾಕ್ಸ್ಗಳನ್ನು ಬೇರೆ ಮತ್ತೆ ಏರಿಯಾಗಳ ಮೇಲೂ ಕೂಡ ಸ್ವಲ್ಪ ಚೇಂಜಸ್ ಬರ್ತಾ ಓಕೆ 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 ಯಾವ್ದು ಅವೈಲೇಬಲ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಂತೀವಿ ಸರ್. ಸಂಪ್ ಎಷ್ಟು ಲೀಟರ್ ಇದೆ ಸರ್ ಇಲ್ಲಿ? ಸರ್ ಸಂಪ್ ಒಂದು 8,000 ಲೀಟರ್ ಸಂಪ್ ಇದೆ ಸರ್. 8,000 ಲೀಟರ್ 10,000 ಲೀಟರ್ ಸಂಪ್ ಇದೆ. ಇಲ್ಲೊಂದು ಟ್ಯಾಬ್ ಬೇರೆ ಟ್ಯಾಪ್ ಕೊಟ್ಬಿಟ್ಟಿದ್ದೀವಿ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ವಾಶ್ ಮಾಡೋದಕ್ಕೆ ಮತ್ತೆ ಗಾಡಿ ವಾಶ್ ಮಾಡೋದಕ್ಕೆ ಅದಕ್ಕೆ ಅಂತ ಹೇಳ್ಬಿಟ್ಟು. ಅಂಡ್ ಇಲ್ಲಿ ಕಂಪ್ಲೀಟ್ ಕಾಲಮ್ಗೆ ನಾವು ಟೈಲ್ಸ್ನ ಇಂಟಿಗ್ರೇಟ್ ಮಾಡಿದೀವಿ ಸರ್. ಏನು ವಾಲ್ ಟೈಲ್ಸ್ ಹಾಕಿದೀವಲ್ಲ ಅದಷ್ಟು ಕೂಡ ಕಾಲಮ್ಗೂ ಕೂಡ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಕಾಲಮ್ ಆದ್ಮೇಲೂ ಜಾಗ ಬಿಟ್ಟಿದ್ದೀರಾ? ಜಾಗ ಹೌದು ಸರ್. ಈ ಕಡೆ ಕೂಡ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ಆ ಕಡೆನೂ ಕೂಡ ಒಂದು ಸ್ವಲ್ಪ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೊ ಈ 15x40 ಸೆಟ್ ಬ್ಯಾಕ್ ಬಿಟ್ಟು ಒಂದು ಸ್ಪೇಷಿಯಸ್ ಮನೆನ ಒಂದು ಡಿಸೈನ್ ಮಾಡಿದ್ದೀರಾ. ಇಲ್ಲಿ ನಾವು ನೋಡೋದಾದ್ರೆ ನೋಡ್ಬೋದು ಸರ್, ಈ ಸ್ಪೇಸ್ನು ಕೂಡ ನಾವು ವೇಸ್ಟ್ ಮಾಡಿದ್ವಿ. ಇಲ್ಲಿ ಕೂಡ ಗ್ಯಾಸ್ ಬೋರ್ಡನ್ನು ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಅಲ್ಲಿ ನಮ್ಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಅದು ಇದೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂಡ್ ಈ ಎಂಟೈರ್ ಬಿಲ್ಡಿಂಗ್ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು 1 BHK ಮನೆ ಇದೆ, ಮತ್ತೆ 1 BHK ಮನೆ ಇದೆ. ಮೇಲ್ಗಡೆ ಟ್ರಿಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ ಸರ್, ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಪ್ಯಾನಲ್ ಬೋರ್ಡ್ನೆಲ್ಲ ಇಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ಅಂಡ್ ಎಂಟೈರ್ ಏರಿಯಾಗೆ ನಾವು ಕ್ಲಾಡಿಂಗ್ ಕೊಟ್ಬಿಟ್ಟಿದ್ದೀವಿ ಸರ್. ಸೊ ಕಂಪ್ಲೀಟ್ ಆಗಿ ನೋಡ್ಬೋದು. ಸೊ 2x4 ಟೈಲ್ಸ್ನ ಯೂಸ್ ಮಾಡ್ಕೊಂಡು ಕಂಪ್ಲೀಟಾಗಿ ಕ್ಲಾಡಿಂಗ್ ತೊಗೊಂಡಿದ್ದೀವಿ. ಅದಾದಮೇಲೆ ಅದಕ್ಕೆ ಲೈಟರ್ ಶೇಡು ಮತ್ತು ಡಾರ್ಕರ್ ಶೇಡ್ ಎರಡೂ ಮಿಕ್ಸ್ ಮಾಡಿಕೊಂಡು ರನ್ ಮಾಡ್ಕೊಂಡು ಹೋಗಿದ್ದೀವಿ. ಮತ್ತೆ ವಿಂಡೋಗೆ ಬಾರ್ಡರ್ ಕೊಟ್ಟಿದ್ದೀವಿ. ಮತ್ತೆ ವಿಂಡೋಸ್ ಎಲ್ಲಾನು ವುಡನ್ ವಿಂಡೋಸ್ಗೆ ಹೋಗಿದ್ದೀವಿ ಸರ್. ವುಡನ್ ವಿಂಡೋಸು ಮತ್ತು ಫುಲ್ ಗ್ಲಾಸ್ನ ಪ್ಲಾನ್ ಮಾಡಿಬಿಟ್ಟಿದ್ದೀವಿ. ಸೊ ಈ ಮನೆ ಒಳಗಡೆನೂ ಕೂಡ ನೋಡೋಣ. ಓಕೆ. ಅಂಡ್ ಈ ಎಂಟ್ರಿ ಬಂದ್ಬಿಟ್ಟು ನೆಕ್ಸ್ಟ್ ಫಸ್ಟ್ ಫ್ಲೋರ್ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಮೇಲ್ ಹೋಗೋದಕ್ಕಲ್ವಾ ಸರ್ ಇದು? ಸ್ಟೇರ್ ಕೇಸ್ ಬಿಡ್ತು ನೋಡ್ಬೋದು ಸರ್. ಆಲ್ಮೋಸ್ಟ್ ನಾವು 3 ಫೀಟ್ ಇಟ್ಕೊಂಡಿದ್ದೀವಿ. ಅಂಡ್ ಇದ್ರ ಜೊತೆನಲ್ಲಿ 15x40 ಇದೊಂದು ಸ್ವಲ್ಪ ಮುಂದೆಗಡೆ ಇನ್ನೊಂಚೂರು ಸ್ಕೀವ್ ಕಮ್ಮಿ ಇದೆ ಸರ್. ಇಲ್ಲೂ ಕಮ್ಮಿ ಇದೆ, ಫುಲ್ ಮತ್ತೆ ಕಮ್ಮಿ ಆಗಿದೆ. ಇಲ್ಲಿ ನೋಡ್ಬೋದು ಸರ್, ಹಿಂಗ್ ಹೋಗಿದೆ ಡೈರೆಕ್ಷನ್. ಹೌದು. ನಮ್ಮ ಮುಂದೆ ಸಿಗೋದೇನಂದ ಒಂದು 13 ಅಡಿ ಸಿಗ್ಬೋದು ಸರ್. ಅದನ್ನ ಹಂಗೆ ಅದೇ ತರನೇ ಹೆಂಗೈತೋ ಅದೇ ತರನೇ ಡಿಸೈನ್ ಮಾಡ್ಕೊಂಡು ಅದ್ರ ಜೊತೆ ವಾಸ್ತುನ ಇಂಟಿಗ್ರೇಟ್ ಮಾಡಿಬಿಟ್ಟು ಒಂದು ಪ್ಲಾನ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಬಗ್ಗೆ ಹೇಳಿ ಸರ್. ಸರ್ ಸ್ಟೇರ್ ಕೇಸ್ ನೋಡ್ಬೋದು ಸರ್, ಲಪೋತ್ರ ಯೂಸ್ ಮಾಡ್ಕೊಂಡಿದ್ದೀವಿ. ರೈಸರು ಮತ್ತೆ ಥ್ರೆಡ್ ಎರಡಕ್ಕೂ ಕೂಡ ಲಪೋತ್ರ ಯೂಸ್ ಮಾಡ್ಕೊಂಡಿದ್ದೀವಿ. ಬ್ಲ್ಯಾಕ್ ಕಲರಲ್ಲಿ ಆಂಟಿ ಸ್ಕಿಡ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಒಂದು ಗ್ರ್ಯಾಂಡ್ ಲುಕ್ ಬರಲಿ ಅಂತ ಹೇಳ್ಬಿಟ್ಟು ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ರೆಗ್ಯುಲರ್ ಅದೇನೆ, ಬಟ್ ಎಲ್ಲೋ ಎಕ್ಸ್ಪೋಸ್ ಎಲ್ಲ ಆಚೆ ಇಲ್ಲಿ ಇಲ್ಲದೆ ಇರೋದ್ರಿಂದ